ಇವತ್ತು ಸ್ವಲ್ಪ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡೋಣ. ಆಧ್ಯಾತ್ಮಿಕತೆ ಅಂದ ಕೂಡಲೇ ನಮಗೆ ಕಣ್ಮುಂದೆ ನೆನಪಾಗೋದು ಮೊದಲು ದೇವರು, ದೇವರ ವಿಚಾರಗಳು. ಯಾರು ದೇವರನ್ನು ನಂಬುತ್ತಾರೋ ಅವರನ್ನು ಆಸ್ತಿಕರು ಅಂತನೂ, ಯಾರು ದೇವರನ್ನು ನಂಬೋದಿಲ್ವೋ ಅವರನ್ನು ನಾಸ್ತಿಕರು ಅಂತನೂ ಕರೀತಾರೆ. ಈ ನಾಸ್ತಿಕರು ಕೇಳುವ ಮೊಟ್ಟ ಮೊದಲ ಪ್ರಶ್ನೆ ಏನು ಅಂದರೆ, ದೇವರು ಎಲ್ಲಿದ್ದಾನೆ, ಎಲ್ಲಿ ತೋರಿಸಿ ನೋಡೋಣ ಅಂತ. ಅವರಿಗೆಲ್ಲ ನಾನು ಕೇಳೋ ಪ್ರಶ್ನೆ ಏನು ಅಂತ ಅಂದರೆ, ನೀವು ದೇಶದ ಪ್ರಧಾನಿಯನ್ನು ನೇರವಾಗಿ ಭೇಟಿಯಾಗಬಲ್ಲಿರಾ ಅಂತ. ದೇಶದ ಪ್ರಧಾನಿಯನ್ನು ಯಾರು ಬೇಕಾದರೂ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಮೇಲೆ, ಈ ಜಗತ್ತನ್ನು ಸೃಷ್ಟಿಸಿರುವಂತಹ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವಂತಹ, ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡುತ್ತಿರುವಂತಹ ಭಗವಂತನನ್ನು ನೋಡಲಿಕ್ಕೆ ನಮಗೆ ಯಾವ ಅರ್ಹತೆ ಇದೆ ಅಂತ ಹೇಳಿ ನೋಡೋಣ. ಒಂದು ದೇಶದ ಪ್ರಧಾನಿಯನ್ನು ಭೇಟಿ ಮಾಡಬೇಕಾದ್ರೆ ಅವರು ಅವರಿಗೆ ಆದಂತಹ ಅರ್ಹತೆಯನ್ನು ಸಂಪಾದನೆ ಮಾಡಬೇಕು ಅಲ್ವಾ? ಅದೇ ರೀತಿ ಭಗವಂತನನ್ನು ನಾವು ನೋಡಬೇಕಾದ್ರೆ, ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಅರ್ಹತೆಗಳು ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ ಅರ್ಹತೆನೇ ಜ್ಞಾನ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ. ಈ ಜ್ಞಾನ ಮಾರ್ಗ, ಯೋಗ ಮಾರ್ಗಗಳು ಕಲಿಯುಗದಲ್ಲಿ ಅತ್ಯಂತ ಕಠಿಣ ಅಂದರೆ ಕಠಿಣ, ಆದರೆ ಅತ್ಯಂತ ಸುಲಭದ ಮಾರ್ಗ ಅಂದರೆ ಭಕ್ತಿ ಮಾರ್ಗ. ನೀವು ಭಕ್ತಿ ಮಾರ್ಗದಲ್ಲಿ ಹೋಗಿದ್ದೆ ಆದಲ್ಲಿ ಸಾಕ್ಷಾತ್ ಭಗವಂತನೇ ನಿಮ್ಮ ಹತ್ತಿರ ಬರ್ತಾರೆ. ಯಾವ ರೀತಿ ಪ್ರಧಾನಿ ಜನಸಾಮಾನ್ಯರನ್ನು ಭೇಟಿಯಾಗಲಿಕ್ಕೆ ತಾವೇ ಬರ್ತಾರೋ ಅದೇ ರೀತಿ. ಈಗ ಈ ನಾಸ್ತಿಕರಿಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಕ್ವೆಶ್ಚನ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಆ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ನಿಮಗೂ ಸಹ ತಿಳಿಸ್ತೀನಿ.